ಫೈನಲಿ ಈ ಸೀಸನ್ ಫಸ್ಟ್ ಮ್ಯಾಚ್ ನಾವು ದೇವರಿಗೆ ಬಿಟ್ಕೊಟ್ಟಿದ್ವಿ. ಅದು ವರ್ಷ ಕಾಮನ್ ಗುರು. ನಮ್ಮ RCB ಟೀಮ್ ಅಂದ್ಮೇಲೆ ದೇವರಿಗೊಂದು ಮ್ಯಾಚ್ ಅನ್ನ ಬಿಟ್ಕೊಡ್ಲೇಬೇಕು, ಇಲ್ಲಾಂದ್ರೆ ದೇವ್ರು ಮೂಗು ಬಿಟ್ಬಿಡುತ್ತೆ. ಸೊ ಇವತ್ತು ಅದೇ ರೀತಿ ಆಗಿದ್ದು. ಹೋ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಗುರು. ನಿಜವಾಗ್ಲೂ ಲಾಸ್ಟ್ 2 ಮ್ಯಾಚ್ ಆಡ್ತಲ್ಲ RCB, ಅದೇ ಟೀಮ್ ಇವತ್ತು ಆಡಿದ್ದು ಅಂತ ಅನಿಸ್ಬಿಡ್ತು. ಏನ್ ಗುರು ಇಲ್ಲಿ ಬರ್ತಾ ಇದ್ದಾರಲ್ಲ, ಹಿಂಗೆ ಕಿತ್ಕೊಂಡು ಹೋಗ್ತಾ ಇದಾರೆ. ಸ್ಟಾರ್ಟಿಂಗ್ ಫಿಲಿಪ್ ಸಾಲ್ಟ್ ಅಂದ್ರೆ ಬಂದ್ರು ಹೋದ್ರು ಅಷ್ಟೇ ಆಗಿದ್ದು. ಇಲ್ಲಿ ಫಿಲಿಪ್ ಸಾಲ್ಟ್ ಬಂದ್ರ ಸ್ಟಾರ್ಟಿಂಗ್ ಜಸ್ಟ್ ಒಂದು ಸಿಂಪಲ್ ಆಗಿಂದು ಎತ್ತಿದಷ್ಟೇ ಹಿಂಗ್ ಬ್ಯಾಟರ್ನ ಹಿಂದೆ ಹೋಗಿ ಕ್ಯಾಚ್, ಫಸ್ಟ್ ಬಾಲೇ ಔಟು, ಡಕ್ಔಟು. ಓಕೆ, ಅದಾದ್ಮೇಲೆ ಇವತ್ತು ವಿರಾಟ್ ಕೊಹ್ಲಿ ಸ್ವಲ್ಪ ಆಡ್ಕೊಟ್ರು, 38 ರನ್ ಏನೋ ಕೊಟ್ರು. ಅದಾದ್ಮೇಲೆ ಇನ್ ಬಂದವರಿಗೆಲ್ಲ ಏನೇನ್ ಆಯ್ತು, ಏನ್ ಕತೆನೆ ಗೊತ್ತಾಗ್ಲಿಲ್ಲ. ಅದ್ಬಿಟ್ರೆ ಕ್ಯಾಪ್ಟನ್ ಒಬ್ಬ ನಿಂತ್ಕೊಂಡು ಆಡಿದ್ಕೆ ಇವತ್ತು ಸ್ವಲ್ಪ ರನ್ ಕೂಡ ಬಂತು, ಇಲ್ಲಾಂದ್ರೆ ಅದು ಕೂಡ ಇವತ್ತು ಬರ್ತಾ ಇರಲಿಲ್ಲ. ತುಂಬಾ ಹೀನವಾಗಿ ಸೋತಗೋ ಪರಿಸ್ಥಿತಿ ಕೂಡ ಬಂದ್ಬಿಡ್ತಿದೆ ಇವತ್ತು. ನಾವು RR ಅಗೇನ್ಸ್ಟ್ ಆಡ್ತಿದ್ವಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ RCB ಅವರು. ಏನು ಅನ್ನೋದೇ ಗೊತ್ತಾಗ್ಲಿಲ್ಲ. ನಾನು ಈಸಿಗೆ ಇವತ್ತು RCB ಚೆಚ್ಚಿ ಬಿಸಾಕತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ನೋಡಿದ್ರೆ ಇಷ್ಟು ಕೆಟ್ಟಾಗಿ ಆಡ್ತಾರ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ಕೆಟ್ಟಾಗಿ ಅಟ್ಲೀಸ್ಟ್ ಒಂದು ಫೈಟರ್ ಕೊಡ್ಬೋದಿತ್ತು. ಸ್ಟಾರ್ಟಿಂಗ್ ನೋಡ್ಬೋದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಫುಲ್ ಫ್ಲಾಪ್ ಕೂಡ ಆಗಿತ್ತು RCBದು. ಅದಾದ್ಮೇಲೆ ಕಡೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಕೇಳಂಗೆ ಇಲ್ಲ. ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ಕೊಟ್ರು ತಿರೋಗ್ ನೋಡ್ಕೊಬೇಕಂಗ್ ಕೊಟ್ರು. ಮಾತ್ರ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ, ರಾಜಸ್ಥಾನಲ್ಲಿ ಸ್ಟ್ರಾಂಗ್ ಅನ್ನೋದಿರೋದೇ ಓಪನರ್ಸ್ ಗಳು, ಅಂದ್ರೆ ಒಂಥರ ಪಿಲ್ಲರ್ಸ್ ಗಳು ಗುರು. ಹೆಂಗೆ ಅಂದ್ರೆ ಈಗ ಬಿಲ್ಡಿಂಗ್ ಕಟ್ಬೇಕಾದ್ರೆ ಪಿಲ್ಲರ್ಸ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಮೇಲೆ ಎಷ್ಟು ಬೇಕಾದ್ರೂ ಏರ್ಸ್ಬಿಡ್ಬೋದು. ಅದೇ ರೀತಿ ಇವತ್ತು ಪಿಲ್ಲರ್ಸ್ ಗಳು ಅಂದ್ರೆ ರಾಜಸ್ಥಾನ್ ಟೀಮ್ ಅಲ್ಲಿ ಜೈಸ್ವಾಲ್ ಮತ್ತೆ ಸೂರ್ಯವಂಶಿ ಪಿಲ್ಲರ್ಸ್ ತರ ನಿಂತ್ಕೊಂಡು ಆಡ್ಕೊಟ್ಟಿದ್ದು. ಹಾಗಾಗಿ ಬರೋರಿಗೆ ಏನೋ ಟೆನ್ಷನ್ ಇರಲಿಲ್ಲ, ಆರಾಮಾಗಿ ನಿಂತ್ಕೊಂಡು ಆಡ್ಕೊಟ್ರು. ಇಲ್ಲಿ ನೋಡ್ಬೋದು ಸೂರ್ಯವಂಶಿ ಕೂಡ ಅಷ್ಟೇ ಹುಚ್ಚು ನಾಯ ಹೊಡೆದಂಗ್ ಹೊಡೆದ್ರು ಗುರು. ಮಾತ್ರ ಇವತ್ತು ಯಾರು ಹ್ಯಾಸಲ್ವುಡ್ ಬಂದ್ರು ಕೂಡ ಇಲ್ಲ, ಭುವನೇಶ್ವರ್ ಕುಮಾರ್ ಬಂದ್ರು ಕೂಡ ಇಲ್ಲ. ಕೃಣಾಲ್ ಪಾಂಡ್ಯ ಲಾಸ್ಟ್ ಇರೋದು ವಿಕೆಟ್ ಕೂಡ ಬಿದ್ದು, ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕೂಡ ಬಿತ್ತು. ಸೊ ಯಾವ ತರ ಪರ್ಫಾರ್ಮ್ ಮಾಡ್ತಾ ಸೂರ್ಯವಂಶಿ ಅನ್ನೋದಾಗ ಗೊತ್ತಾಗ್ತಾ ಇಲ್ಲ. ಯಾವ ಟಾಪ್ ಕ್ಲಾಸ್ ಬೌಲರ್ಸ್ ಬಂದ್ರು ಕೂಡ ಅಷ್ಟೇ ಹಿಗ್ಗ ಮುಖ ಮೂತಿ ನೋಡ್ತಿಲ್ಲ, ಆ ಲೆವೆಲ್ ಅಲ್ಲಿ ಕೊಡ್ತಾ ಇರೋದು ಮಾತ್ರ ಸೂರ್ಯವಂಶಿ. ನಿಜವಾಗ್ಲೂ ಕೂಡ ಸೈಕ್ ಆಗೋಗ್ತಾ ಇದೀವಿ ಒಂದು ಬ್ಯಾಟಿಂಗ್ ಅನ್ನು ನೋಡ್ಬಿಟ್ವಿ ಅಂದ್ರೆ. ಯಾವ ಲೆವೆಲ್ ಆಡ್ತಾ ಇದ್ದಾನೆ, ಯಾವ ಟ್ರಿಕ್ಸ್ ನ ಯೂಸ್ ಮಾಡ್ತಾನೆ, ಏನೋ ಗೊತ್ತಾಗ್ತಾ ಇಲ್ಲ. ಅಂತ ಸೀನಿಯರ್ ಪ್ಲೇಯರ್ಸ್ ಗಳೇ ಇಂತ ಹ್ಯಾಸಲ್ವುಡ್, ಕೃಣಾಲ್ ಪಾಂಡ್ಯ ಅಂತ ಬೌಲರ್ಸ್ ಗೆ ಸ್ಟ್ರಗಲ್ ಮಾಡ್ತಾರೆ. ಇವ್ ನೋಡಿದಲ್ಲಿ ಪವರ್ ಪ್ಲೇ ಅಲ್ಲಿ ಈ ರೇಂಜಿಗೆ ಕೊಡ್ತಾವನೆ ಅಂದ್ರೆ ಫುಲ್ ಕಂಗಾಲೆ ಇವತ್ತು ಸೂರ್ಯವಂಶಿ ಬ್ಯಾಟಿಂಗ್ ನೋಡ್ಬಿಟ್ಟು. ಆಕ್ಚುಲಿ ಹೇಳ್ಬೇಕು ಅಂದ್ರೆ 210 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರಲ್ಲ RCB ಅವರು, ಈಸಿಗೆ ಕಂಟ್ರೋಲ್ ಮಾಡ್ಕೊಂಬರಿತ್ತು. ಅಂದ್ರೆ ಪವರ್ ಪ್ಲೇ ಅಲ್ಲಿ ಸಕ್ಕದಾಗಿ ಓಡಿಸ್ಕೊಂಡ್ಬಿಟ್ರಿ. ಪವರ್ ಪ್ಲೇ ಸುಮಾರು ಒಂದು 92 ರನ್ 90+ ರನ್ ಎಷ್ಟೋ ಬಂತು ಅನ್ಸುತ್ತೆ, ಅಷ್ಟು ಓಡಿಸ್ಕೊಂಡ್ರು. ಅದಾದ್ಮೇಲೆ ಪವರ್ ಪ್ಲೇ ಮುಗಿದ್ಮೇಲೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕೂಡ ಬಿದ್ದು, ಸೂರ್ಯವಂಶಿ ಕೂಡ ವಿಕೆಟ್ ಬಿತ್ತು. ಅದಾದ್ಮೇಲೆ ಹೆಟ್ ಮ್ಯಾನ್ ಅಂತೂ ಬರ್ತದಂಗೆ ಈ ಕಡೆ ಫಿಲಿಪ್ ಸಾಲ್ಟ್ ಔಟ್ ಆದ್ರಲ್ಲ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ, ಅದೇ ರೀತಿ ಅವರು ಬ್ಯಾಕ್ ಶಾಟ್ ಅನ್ನ ಕೊಟ್ಟು ಔಟ್ ಆದ್ರು. ಇವರಲ್ಲಿ ಲೆಫ್ಟ್ ಸೈಡ್ ಅನ್ನೊಂದು ಶಾಟ್ ಅನ್ನ ಕೊಟ್ಟು ಡೈರೆಕ್ಟ್ ಕ್ಯಾಚ್. ಫುಲ್ ಹೆಡ್ ಮ್ಯಾರ್ ಕೂಡ ಫುಲ್ ಶಾಕ್ ಆಗಿಬಿಟ್ಟಿದ್ದು. ಏನ್ ಗುರು ಇದು ಇಲ್ಲಿಗೆ ಹೋಗ್ಬಿಡ್ತಾ ಕ್ಯಾಚ್ ಅಂತ, ಆತರ ಒಂದು ಬಂದ್ರು ಹೋದ್ರು ಆ ತರ ಇನ್ಸಿಡೆಂಟ್ ಆಗಿದ್ದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸಾಲ್ಟ್, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹೆಟ್ ಮ್ಯಾರು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕೂಡ ಬಿತ್ತು. ಸೊ ಇಲ್ಲಿ ಹೆಂಗಾಯ್ತು ಅಂದ್ರೆ ಸ್ಟಾರ್ಟಿಂಗು ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ವಿಕೆಟ್ ಬೇಗ ಎತ್ಕೊಂಡ್ಬಿಟ್ಟಿದ್ರು RCB ಅವರು. ಅಂದ್ರೆ ಈಸಿಗೆ ಇವತ್ತಿನ ಮ್ಯಾಚ್ RCB ಕಡೆ ಕಣ್ ಮುಚ್ಕೊಂಡು ಬಂದ್ಬಿಡೋದು. ಸ್ಟಾರ್ಟಿಂಗ್ ಇಲ್ಲಿ ಇವರು ಪಿಲ್ಲರ್ಸ್ ಗಳು ನಿಂತ್ಕೊಂಡು ಆಡಿದ್ಕೆ ಇವತ್ತು RCB ಸೋಲೋ ಮೂಮೆಂಟ್ ಕೂಡ ಇಲ್ಲಿ ನೋಡ್ಬೇಕಾಯ್ತು. ನಾನು ನಿಮ್ಗೆ ಬೆಳಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಕೂಡ ಹೇಳಿದೆ, RCB ಏನ್ ಫಾಲ್ಟ್ ಆಗುತ್ತೆ ಅಂದ್ರೆ ಒಬ್ಬ ಓಪನರ್ ಆಡಿದ್ರೆ ಇನ್ನೊಬ್ಬ ಓಪನರ್ ಆಡಲ್ಲ. ನೋಡಿ ಇವತ್ತು ಹಂಗೆ ಆಯ್ತು. ಸಾಲ್ಟ್ ಇವತ್ತು ಫ್ಲಾಪ್ ಕೂಡ ಆದ್ರು. ವಿರಾಟ್ ಕೊಹ್ಲಿ ಸ್ವಲ್ಪ ಒಂದು 38 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರು. ನಾನು ದೇವದತ್ ಪಡಿಕ್ಕಲ್ ಇಲ್ಲ ಅಂದ್ರೆ ವಿರಾಟ್ ಕೊಹ್ಲಿಯಿಂದ ಒಂದು ಹಾಫ್ ಸೆಂಚುರಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದೆ. ಇವತ್ತು ದೇವದತ್ ಪಡಿಕ್ಕಲ್ ಕೂಡ ಅಷ್ಟೇ ಫ್ಲಾಪ್ ಕೂಡ ಆಗಿದ್ದು. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಡಿದವರೆಲ್ಲ ಇವತ್ತು ಫ್ಲಾಪ್ ಆಗಿದ್ದಾರೆ. ಲಾಸ್ಟ್ ದೇವದತ್ ಪಡಿಕ್ಕಲ್ ಕೂಡ ಆಡಿದ್ರೆ, ಅದಾದ್ಮೇಲೆ ಈ ಕಡೆ ಸಾಲ್ಟ್ ಕೂಡ ಲಾಸ್ಟ್ ಮ್ಯಾಚ್ ಅನ್ನ ಕೂಡ ಆಡಿದ್ರೆ, ಅದಾದ್ಮೇಲೆ ಟೀಮ್ ಡೇವಿಡ್ ಅಂತೂ ಆಡ್ಕೊಡ್ತಾರೆ ಅಂತ 100% ನಂಗೊಂದು ನಂಬಿಕೆ ಅಂತೂ ಇತ್ತು ಗುರು. ಅದನ್ನ ಕೂಡ ಇವತ್ತು ಉಳಿಸ್ಕೊಂಡಿರೋ ಟೀಮ್ ಡೇವಿಡ್ ಅವರು. ಏನಾಯ್ತು ಇವತ್ತು RCB ಟೀಮ್ಗೆ ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ನಾನು ಅಟ್ಲೀಸ್ಟ್ ಇಲ್ಲಿ RCB ಕಡೆಯಿಂದ ಓಪನರ್ಸ್ ಫ್ಲಾಪ್ ಆದ್ರೂ ಕೂಡ ಅಷ್ಟೇ ಸುಮಾರು 8ನೇ ಆಟ ತನಕ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದಾರೆ. ಸೊ ಚಚ್ಚುತ್ತಾರೆ ಅಂತ ಅನ್ಕೊಂಡ್ವಿ. ಅದೇ ರೀತಿ 210 ಅಂತ ದೊಡ್ಡ ಟಾರ್ಗೆಟ್ ಆಗಿರು ಅಂತದೇನು ಕಡಿಮೆ ಟಾರ್ಗೆಟ್ ಅಂತ ಹೇಳಕ್ಕಾಗಲ್ಲ. ಕಡಿಮೆ ಟಾರ್ಗೆಟ್ ಈ ಪಿಚ್ಚಲ್ಲಿ ಅಂದ್ರೆ ಅದೇ 170 160 ಒಳಗೆ ಅಂದ್ರೆ ಬಿಡುಗರು ಹೊಡೆದ್ ಬಿಟ್ರಲ್ಲ ಕಂಟ್ರೋಲ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಅಂತ. ಅದ್ರಲ್ಲಿ 210 ರನ್ ಕೊಟ್ಟಿರೋದು ಇದೇ ಫಸ್ಟ್ ರನ್ ಇಲ್ಲಿ ಆಗಿರೋದು. 199 ಮ್ಯಾಕ್ಸ್ ಇತ್ತು ಇದಕ್ಕಿಂತ ಮುಂಚೆ. ಇವತ್ತು RCB ಅವರು 199 ಬ್ರೇಕ್ ಮಾಡಿ 210 ಟಾರ್ಗೆಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಈಸಿಗೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕಂಟ್ರೋಲ್ ಬಂದಿತ್ತು. ಬಂದವರೆಲ್ಲ ಕೂಡ ಇಲ್ಲಿ ಸಣ್ಣ ಹುಡುಗನ ಕೈಲಿ ಆ ತರ ಕೊಡ್ಸ್ಕೊಂತಿದ್ರೆ ಅಂದ್ರೆ ಯಾವ ಟೀಮ್ ಮೇಲೆ ಬೀಳಿಗುರು ಈ ರಾಜಸ್ಥಾನ್, ಯಾವ ಟೀಮ್ ಮೇಲೆ ಹೋಗ್ಲಿ. ಈಗ CSK ಮೇಲೂ ಕೂಡ ಅಷ್ಟೇ ನೋಡಿದ್ರೆ ಯಾವ ತರ ಚಚ್ಚಿದ್ದಾನೆ ಸೂರ್ಯವಂಶಿ ಅಂತ. ಮತ್ತೆ MI ಮೇಲೂ ಕೂಡ ಅಷ್ಟೇ. ಏನು ಬ್ಯಾಟಿಂಗ್ ಲೆವೆಲ್, ಏನ್ ನಿಜವಾಗ್ಲು ಮಾತಾಡಕ್ ಪದಗಳೇ ಇಲ್ಲ. ಆ ಲೆವೆಲ್ ಅಲ್ಲಿ ಗೇಮ್ ಅನ್ನ ಆಡ್ಕೊಡ್ತಿರೋದು ಸೂರ್ಯವಂಶಿ ಮಾತ್ರ. ನಿಜವಾಗ್ಲೂ ಪವರ್ ಪ್ಲೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿದ್ರು ಅಂದ್ರೆ ಹೇಗಾದ್ರೂ RCB ತರ ಮ್ಯಾಚ್ ಈಸಿಗೆ ಹೊಡೆದ್ ಬಿಡೋದು. ಮತ್ತೆ 3 ಮ್ಯಾಚ್ ಕೂಡ ಅಷ್ಟೇ ನಾವು ಇವತ್ತು ವಿನ್
ಆಗ್ಬೋದಿತ್ತು. ಬಟ್ ಬ್ಯಾಡ್ ಲಕ್ ಏನೋ ಮಾಡಂಗಿಲ್ಲ, ಪ್ರತಿ ಮ್ಯಾಚ್ ಕೂಡ ನಾವು ಇಲ್ಲಿ ಆಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೃಣಾಲ್ ಪಾಂಡ್ಯ ಇನ್ನೊಂದು ಕ್ಯಾಚನ್ನ ಕೂಡ ಡ್ರಾಪ್ ಮಾಡಿದ್ರು, ರೊಮೋರಿಯೋ ಶೆಫರ್ಡ್ ಯಾವುದೋ ಒಂದು ಕ್ಯಾಚನ್ನ ಕೂಡ ಡ್ರಾಪ್ ಮಾಡಿದ್ರು. ಸೊ ಅದೊಂದು ಸ್ವಲ್ಪ ಕಾಸ್ಟ್ಲಿ. ಜಡೇಜಾನ್ ಕ್ಯಾಚ್ ನ ಡ್ರಾಪ್ ಕೂಡ ಮಾಡಿದ್ದು. ಸೊ ಕೆಲವೊಂದು ಇಲ್ಲಿ ಬ್ಯಾಡ್ ಲಕ್ ಕೂಡ ಇಲ್ಲಿ ಮ್ಯಾಟ್ರ್ ಕೂಡ ಆಗಿದೆ ತುಂಬಾ RCBಗೆ. ಸೊ ಏನೋ ಮಾಡಂಗಿಲ್ಲ, ನಾವು ಒಂದು ಮ್ಯಾಚ್ ಅನ್ನ ದೇವ್ರಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಅಂದ್ರೆ ಕೊಡ್ಲೇಬೇಕು. ಸೊ ಹಾಗಾಗಿ ಅದು ಪ್ರತಿ ವರ್ಷ ನಡ್ಕೊಂಡ್ ಬಂದಿದೆ ಹಂಗೆ. ಅದು ಫ್ಯಾನ್ಸಿಗೆ ಒಂದು ಅಂತ ಈಗ ಅದು ಫ್ಯಾನ್ಸಿಗೆ ಬಿಟ್ಟಿದೀವಿ, ಈಗ ದೇವರಿಗೆ ಇದು ಮ್ಯಾಚ್ ಅರ್ಪಣೆ ಮಾಡಿದ್ವಿ. ಸೊ ನೆಕ್ಸ್ಟ್ ಮ್ಯಾಚ್ ಇಂದ ಹಂಗೆ ನೋಡಕ್ ಸಿಗಲ್ಲ, ದೇವರಿಗೆ ಈಗ ಒಂದು ಹರಕೆ ಕೊಟ್ಬಿಟ್ಟಿದೀವಿ ದೇವರಿಗೆ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಇಂದ ಏನಿದ್ರು ಕೂಡ ಕುರಿ ಬಲಿ ಕೊಡೋದೆ. ನೆಕ್ಸ್ಟ್ ಮ್ಯಾಚ್ ಯಾವಾಗಿದೆ ಅಂತ ನಾನು ಇನ್ನೂ ನೋಡಿಲ್ಲ. ನೆಕ್ಸ್ಟ್ ಮ್ಯಾಚ್ ಕೂಡ ಇನ್ನೂ ಹೀನವಾಗಿ ಈ ತರ ಅಂತೂ ಮರ್ಯಾದೆ ಕೆಳಕ್ ಹೋಗ್ಬೇಡಿ, ದಯವಿಟ್ಟು ಸ್ವಲ್ಪನಾದ್ರು ಆಡಿ ಫೈಟ್ ಕೊಡಿ. ಇವತ್ತು ನೋಡಿ ಕೇವಲ 18 ಓವರಲ್ಲೇ ಮ್ಯಾಚ್ ಅನ್ನ ಮುಗ್ಸಾಕಿರೋದು ರಾಜಸ್ಥಾನ್ ಅವರು. ಸೊ ಒಂಥರ 210 ರನ್ ಅಷ್ಟು ಬೇಗ ಚೇಸ್ ಮಾಡಿದ್ರೆ ಅಂದ್ರೆ ಇನ್ನೇನೋ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ 230+ ಟಾರ್ಗೆಟ್ ಅನ್ನ ಕೂಡ ಕೊಟ್ಬಿಡ್ತಿರೋ ಅನ್ಸುತ್ತೆ ರಾಜಸ್ಥಾನ್ ರಾಯಲ್ಸ್. ಚೇಸಿಂಗ್ ಮಾಡಕ್ಕೆ ಇನ್ನೂ ಕಿತ್ ಹರಿಬೇಕಿತ್ತು. ಸೊ ಏನೋ ಮಾಡಂಗಿಲ್ಲ, ನೋಡೋಣ ನೆಕ್ಸ್ಟ್ ಮ್ಯಾಚ್ ಹೇಗೆ ಆಡ್ತೀರಾ ಅಂತ. ಬಟ್ ಫೈನಲ್ ಆಗಿ ಹೇಳೋದೊಂದೇ, ಗೆಲ್ಲಿ ಸೋಲಿ RCB ಅಂತೂ ಬಿಡೋ ಮಾತೇ ಅಲ್ಲ. 18 ವರ್ಷದಿಂದ ಅದನ್ನ ನಂಬ್ಕೊಂಡ್ ಬಂದಿದೀವಿ. ಸೊ ಈಗ ಬಿಡಕ್ಕಾಗುತ್ತಾ? ಲಾಸ್ಟ್ ಟೈಮ್ ಕಪ್ಪನ್ನ ಹೊಡೆದಿದ್ರೆ ಒಂದ್ ಮ್ಯಾಚ್ ಸೋತ ತಕ್ಷಣ ಏನಿಲ್ಲ ಬಿದ್ದೋಯ್ತು ಅಂತ ಅಲ್ಲ, ನೆಕ್ಸ್ಟ್ ಮ್ಯಾಚ್ ಅದನ್ನ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಂಗಂತಿದೆ. ಟೀಮ್ ಅದೇ ರೀತಿ ಡೆಡ್ ಲೈಟ್ ಕೂಡ ಇದೆ. ಬಟ್ ಏನೋ ಮಾಡಂಗಿಲ್ಲ, ಟೈಮ್ಸ್ ಪ್ರತಿ ಟೈಮ್ ಕೂಡ ಗೆಲ್ಲಕ್ಕಾಗಲ್ಲ ಗುರು. ಒಂದ್ ಕಡೆ ಸೋತ್ರೆ ಇನ್ನೊಂದ್ ಕಡೆ ಗೆಲ್ಲಬೇಕು. ಸೊ ನೋಡೋಣ ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ತಿರೋ ಕಾನ್ಫಿಡೆನ್ಸ್ ಇದೆ. ಸೊ ನಿಮ್ಗೆ ಅನ್ಸ್ತಿರೋ ಮ್ಯಾಚ್ ನೋಡ್ಬಿಟ್ಟು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.